ತಮಿಳುನಾಡಲ್ಲಿ ಟಿವಿಕೆ ಸರ್ಕಾರ, ವಿಜಯ್ ಸಿಎಂ ಆದ್ರೆ ತ್ರಿಷಾ ಡಿಸಿಎಂ ಅಂತೆ. ಹಾಗಾದ್ರೆ ಏನಿದು ಲೆಕ್ಕಾಚಾರ? ತ್ರಿಷಾ ರಾಜಕೀಯಕ್ಕೆ ಬರ್ತಾರ? ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ಸ್ನೇಹಿತರೆ, ತಮಿಳುನಾಡಿನಲ್ಲಿ ಟಿವಿಕೆ ಡಿಎಂಕೆ ಎಐಡಿಎಂಕೆಗೆ ಮಣ್ಣು ಮುಕ್ಕಿಸಿ ಇತಿಹಾಸವನ್ನ ನಿರ್ಮಾಣ ಮಾಡಿದೆ. ಯಾರು ಕಂಡು ಕೇಳಿ ಅರಿಯದ ರೀತಿಯಲ್ಲಿ ಟಿವಿಕೆ ತಮಿಳುನಾಡಿನಲ್ಲಿ ಸರ್ಕಾರವನ್ನ ರಚನೆ ಮಾಡೋದು 100% ಸತ್ಯ. ಟಿವಿಕೆಗೆ ಬಹುಮತ ಸಿಕ್ಕಿಲ್ಲ, ಹೌದು. ಬಟ್ ಕಾಂಗ್ರೆಸ್ ಸೇರಿದಂತೆ ಕಮ್ಯುನಿಸ್ಟ್ ಪಾರ್ಟಿಗಳು ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿಗಳು ಟಿವಿಕೆಗೆ ಬೆಂಬಲಿಸುವಂತಹ ಸಾಧ್ಯತೆ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿಕೃತವೂ ಆಗುತ್ತೆ. ಅಲ್ಲಿಗೆ ಡಿಎಂಕೆ ಎಐಡಿಎಂಕೆ ಬಿಜೆಪಿ ಏತರ ಸರ್ಕಾರ ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬರುತ್ತೆ ಫಾರ್ ದಿ ಫಸ್ಟ್ ಟೈಮ್ 50 ವರ್ಷಗಳ ಇತಿಹಾಸದಲ್ಲಿ. ಕೇವಲ 6 ತಿಂಗಳಲ್ಲಿ ಚುನಾವಣಾ ರಾಜಕೀಯ ಅಖಾಡಕ್ಕೆ ಎಂಟ್ರಿ ಆಗಿ ಆಂಧ್ರ ಪ್ರದೇಶದಲ್ಲಿ ಇತಿಹಾಸವನ್ನ ನಿರ್ಮಾಣ ಮಾಡಿದಂತಹ ತೆಲುಗುದೇಶಂ ಪಾರ್ಟಿಯ ಸಂಸ್ಥಾಪಕ ಅಧ್ಯಕ್ಷ ಎನ್ಟಿಆರ್ ಅವರ ಇತಿಹಾಸವನ್ನ ತಮಿಳುನಾಡಿನಲ್ಲಿ ರಿಪೀಟ್ ಮಾಡಿದ್ದಾರೆ ದಳಪತಿ ವಿಜಯ್. ದಳಪತಿ ವಿಜಯ್ ಅವರ ಈ ವಿಕ್ಟರಿ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇರುವಂತಹ, ರಾಜಕೀಯದಲ್ಲಿ ಲೀಸ್ಟ್ ಇಂಟ್ರೆಸ್ಟ್ ಇರುವಂತಹ ವ್ಯಕ್ತಿಗಳಿಗೂ ಕೂಡ ದೊಡ್ಡ ಆಸಕ್ತಿದಾಯಕ ವಿಚಾರವಾಗಿಬಿಟ್ಟಿದೆ. ಪೊಲಿಟಿಕಲಿ ಅಥವಾ ರಾಜಕೀಯವಾಗಿ ನಮ್ಗೆ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳೋರು ಕೂಡ ವಿಜಯ್ ಗೆಲುವಿನ ಕಾರಣಕ್ಕಾಗಿ ರಾಜಕೀಯವನ್ನ ಮಾತನಾಡ್ತಾ ಇದ್ದಾರೆ. ಅವರದ್ದೇ ರೀತಿಯಲ್ಲಿ ವಿಶ್ಲೇಷಣೆ. ಯಾಕೆ ಗೆದ್ರು, ಹೇಗೆ ಗೆದ್ರು, ಏನು ಮೈನಸ್ಸು, ಏನು ಪ್ಲಸ್ ಆಯಿತು, ಹೀಗೆ ವಿಶ್ಲೇಷಣೆ ನಡೀತಾ ಇದೆ. ಇದರ ನಡುವೆ ಒಂದು ಸುದ್ದಿ ತಮಿಳುನಾಡಿನಿಂದ ಬರ್ತಾ ಇದೆ. ಏನಾ ಸುದ್ದಿ ಅಂತ ಹೇಳಿದ್ರೆ, ಸದ್ಯದ ಟ್ರೆಂಡ್ ಪ್ರಕಾರ ಟಿವಿಕೆ ಸರ್ಕಾರ 100ಕ್ಕೆ 100 ಸತ್ಯ, ದಳಪತಿ ವಿಜಯ್ ಸಿಎಂ ಆಗೋದು ಖಚಿತ. ಬಟ್ ಸಂಪುಟದಲ್ಲಿ ನಟಿ ತ್ರಿಷಾ ಡಿಸಿಎಂ ಆಗ್ತಾರಂತೆ, ಉಪಮುಖ್ಯಮಂತ್ರಿ ಆಗ್ತಾರಂತೆ. ಹೇಗ್ ಸಾಧ್ಯ? ನಿಜವಾಗ್ಲೂ ಸತ್ಯನ? ಸಾಧ್ಯ ಇದೆಯಾ? ಸಾಧ್ಯ ಇದೆಯಾ ಅನ್ನುವಂತಹ ನಿಮ್ಮ ಕುತೂಹಲಕಾರಿ ಪ್ರಶ್ನೆಗೆ ಉತ್ತರ ಹೌದು. ಹೇಗ್ ಸಾಧ್ಯ ಅಂತ ಹೇಳಿದ್ರೆ ಸಾಧ್ಯ ಇದೆ. ಹೇಗೆ ಸಾಧ್ಯ ಇದೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಈಗ ವಿಚಾರಕ್ಕೆ ಬರ್ತೀನಿ. ವಿಜಯ್ ರಾಜಕಾರಣಕ್ಕೆ ಬಂದ ನಂತರ ಅವರ ಸುತ್ತ ಒಂದು ಆರೋಪ ವಿವಾದ ಸುತ್ತಿಕೊಳ್ತು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಟಿ ತ್ರಿಷಾ. ನಟಿ ತ್ರಿಷಾಗೂ ವಿಜಯ್ ಅವರಿಗೂ ಕೂಡ ಸಂಬಂಧ ಇದೆ. ಇದೇ ಕಾರಣಕ್ಕಾಗಿ ಡಿವೋರ್ಸ್ ಆಯಿತು. ಈ ವಿಚಾರ ಗೊತ್ತೇ ಇದೆ. ದೊಡ್ಡದಾಗಿ ಸದ್ದು ಮಾಡಿದ್ದುಂಟು. ಇದೇ ವಿಚಾರವನ್ನ ಇಟ್ಕೊಂಡು ವಿಜಯ್ ಅವರನ್ನ ಟಾರ್ಗೆಟ್ ಮಾಡಿದ್ದುಂಟು. ಸೊ ಇವರಿಬ್ಬರ ನಡುವಿನ ಸಂಬಂಧದ ಬಗ್ಗೆ ಹಾದಿ ಬೀದಿಯಲ್ಲಿ, ಸಭೆ ಸಮಾರಂಭಗಳಲ್ಲಿ ಬಹಿರಂಗವಾಗಿ ಚರ್ಚೆ ಆಯಿತು. ವಿಜಯ್ ಅವರ ಹೆಂಡತಿಯೂ ಕೂಡ, ಅಂದರೆ ವಿಚ್ಛೇದನ ಕೊಟ್ಟಂತ ಹೆಂಡತಿಯೂ ಕೂಡ ಆರೋಪ ಮಾಡಿದ್ದುಂಟು. ಇದಾದ ನಂತರ ಎಲ್ಲವೂ ಕೂಡ ಸೈಲೆಂಟ್ ಆಗಿತ್ತು, ರಿಸಲ್ಟ್ ಬರ್ತಾ ಇತ್ತು. ಬಟ್ ಏಕಾಏಕಿಯಾಗಿ ಮತ್ತೊಂದು ಬೆಳವಣಿಗೆ. ನಟಿ ತ್ರಿಷಾ ಅವರ ಬರ್ತ್ಡೇ ಇವತ್ತು ಮೇ 4ನೇ ತಾರೀಕು. ತಿರುಪತಿಗೆ ಹೋಗಿದ್ರು ಅವರು.
ತಿರುಪತಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ. ಪೂಜೆ ಮಾಡಿಸ್ಕೊಂಡ್ಬಂದು ಅವರು ಡೈರೆಕ್ಟ್ ಆಗಿ ಹೋಗಿದ್ದು ತಳಪತಿ ವಿಜಯ್ ಮನೆಗೆ. ಡೈರೆಕ್ಟ್ ಆಗಿ ಹೋಗಿದ್ದು ತಳಪತಿ ವಿಜಯ್ ಮನೆಗೆ. ಅಂದ್ರೆ ವಿಜಯ್ ಅವರ ಟಿವಿಕೆ ಪಕ್ಷ ಗೆಲುವಿಗಾಗಿ ತ್ರಿಷಾ ಅವರು ಕೂಡ ಪ್ರಾರ್ಥಿಸಿದ್ದಾರೆ. ಪ್ರಸಾದವನ್ನ ತೆಗೆದುಕೊಂಡು ಹೋಗಿ ವಿಜಯ್ ಅವರಿಗೆ ಕೊಟ್ಟಿದ್ದಾರೆ. ಅಲ್ಲಿಗೆ ಒಂದು ಸ್ಪಷ್ಟ ಅಲ್ಲ, ಸಮಥಿಂಗ್ ಇಬ್ಬರ ನಡುವೆ ಇದೆ. ಓಕೆ, ಇಷ್ಟು ಸ್ಪಷ್ಟ, ಅದು ವೈಯಕ್ತಿಕ ವಿಚಾರ. ನಾವು ರಾಜಕಾರಣಕ್ಕೆ ಬರೋಣ. ರಾಜಕಾರಣ, ಸರ್ಕಾರ ರಚನೆ, ತಳಪತಿ ಸಿಎಂ, DCM ತ್ರಿಷಾ ಹೇಗೆ 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 ಅಂತ ಹೇಳಿದ್ರೆ ಸಿಂಪಲ್. ವಿಜಯ್ ಅವರು 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ತಿರುಚಿ ಪೂರ್ವ, ಪೆರಂಬೂರು. ಈ 2 ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಪ್ರಕಾರ, ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ನಲ್ವಾ, ಈ ಸಮಯದವರೆಗೂ ಕೂಡ ವಿಜಯ್ ಲೀಡಿಂಗ್ ಅಲ್ಲಿ ಇದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಗೆಲ್ತಾ ಇದ್ದಾರೆ, ಆಲ್ಮೋಸ್ಟ್ ಗೆಲ್ತಾರೆ ಅವರು, ಆಲ್ಮೋಸ್ಟ್ ಗೆಲ್ತಾರೆ. ಲೀಡಿಂಗ್ ಆ ರೀತಿಯಾಗಿದೆ, ಆಲ್ಮೋಸ್ಟ್ ಗೆಲ್ತಾರೆ. ಸೊ ನಮ್ಮಲ್ಲಿ ಒಬ್ಬ ವ್ಯಕ್ತಿ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಗೆದ್ರೆ, 2 ಕ್ಷೇತ್ರದಲ್ಲಿ ಗೆದ್ರೆ 1 ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಬೇಕು, ಒಂದು ಕ್ಷೇತ್ರವನ್ನು ಉಳಿಸ್ಕೋಬೇಕು. ಸೊ ಈಗ 2 ಕ್ಷೇತ್ರದಲ್ಲಿ ವಿಜಯ್ ಅವರಿಗೆ ಗೆಲುವು ಸಾಧ್ಯ, ಖಚಿತ. ಅವರು 1 ಕ್ಷೇತ್ರವನ್ನು ಉಳಿಸ್ಕೋಬೇಕು, ಇನ್ನೊಂದು ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತಾರೆ. ಆ ಕ್ಷೇತ್ರದಿಂದ ಪೆರಂಬೂರು ಆಗಿರಬಹುದು, ತಿರುಚಿ ಪೂರ್ವ ಆಗಿರಬಹುದು, ಈ 2ರಲ್ಲಿ 1ರಿಂದ ತ್ರಿಷಾ ಕಂಟೆಸ್ಟ್ ಮಾಡಿ ಗೆಲ್ತಾರೆ ಅಥವಾ ತ್ರಿಷಾ ಅವರನ್ನ ಕಣಕ್ಕಿಳಿಸ್ತಾರೆ. ಆ ಮೂಲಕ ಅವರು ಸಂಪುಟಕ್ಕೂ ಕೂಡ ಸೇರ್ಪಡೆ ಆಗ್ತಾರೆ. ಸಂಪುಟಕ್ಕೆ ಬಂದ ನಂತರ DCM ಆಗ್ತಾರೆ, ಅಥವಾ ಮೊದಲೇ DCM ಆಗ್ತಾರೆ, ಅದಾದ ನಂತರ ರಾಜೀನಾಮೆ ಕೊಡ್ತಾರೆ ವಿಜಯ್ ಅವರು. ರಾಜೀನಾಮೆ ನಂತರ ಎಲೆಕ್ಷನ್ ಆಗುತ್ತೆ, ಎಲೆಕ್ಷನ್ ಅಲ್ಲಿ ತ್ರಿಷಾ ಅವರನ್ನ ಗೆಲ್ಸ್ಕೊಂಡು ಬರ್ತಾರೆ ಅನ್ನುವಂತಹ ಸುದ್ದಿ ಈಗ ಓಡಾಡ್ತಾ ಇದೆ. ನಿಜವಾಗ್ಲೂ ಈ ಸುದ್ದಿ ನಿಜ ಆಗುತ್ತಾ ಇಲ್ವಾ ನನಗಂತೂ ಗೊತ್ತಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ತಮಿಳುನಾಡು ರಾಜಕೀಯವನ್ನ ನೋಡಿದಂತಹ ಸಂದರ್ಭದಲ್ಲಿ ತಮಿಳುನಾಡು ರಾಜಕಾರಣ ಮತ್ತು ಚಿತ್ರರಂಗವನ್ನ ದೂರ ಮಾಡಿ ನೋಡ್ಲಿಕ್ಕೆ ಅಸಾಧ್ಯ. MGR ಜಯಲಲಿತಾ ಅವರ ಕೆಮಿಸ್ಟ್ರಿ, ಅವರ ಸಂಬಂಧ ಎಲ್ಲರಿಗೂ ಗೊತ್ತಿರೋ ವಿಚಾರ ಅಲ್ವಾ. ಸೊ ಆಗ MGR ಜಯಲಲಿತಾ, ಈಗ ವಿಜಯ್ ತ್ರಿಷಾ, ಯಾರಿಗೆ ಗೊತ್ತು, ಆಗಬಹುದೇನು. ರಾಜಕಾರಣ ನಿಂತ ನೀರೆಲ್ಲ ಹರಿತಾನೆ ಇರುತ್ತೆ. ರಾಜಕಾರಣದಲ್ಲಿ ಯಾವ ಸೂತ್ರಗಳು, ಸಿದ್ಧ ಸೂತ್ರಗಳು ಅಂತ ಏನೂ ಇರೋದಿಲ್ಲ. ಸಾಧ್ಯತೆಗಳ ಆಟ, ಸಂದರ್ಭಗಳ ಆಟ. ಸೊ ಏನಾದರೂ ಆಗಬಹುದು. ತ್ರಿಷಾ DCM ಕೂಡ ಆಗಬಹುದು, ಮುಂದೆ CM ಆಗಬಹುದು, ಯಾರಿಗೆ ಗೊತ್ತು. ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ.